ಒಂದು ನಂಬಿಕೆ ಕೊಟ್ಟು ಸೋಮೋಟೋ ಕೇಸಸ್ ಮಾಡಲಿಕ್ಕೆ ಕೂಡ ನಮ್ಗೆ ಅವಕಾಶ ಇದೆ. ಈ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಎದುರಿದ್ರು, ಹುಡುಗಿ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಕಿರಿಕಿರಿ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾವುದೂ ತೊಂದರೆ ಆಗಲ್ಲ ಅಂತಂದು ಅವರಿಗೆ ವಿಶ್ವಾಸ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನಮಗೆ ಸೋಮೋಟೋ ಮಾಡಲಿಕ್ಕೆ ಕೂಡ ಅವಕಾಶ ಇದೆ, ಅದನ್ನು ಕೂಡ ನಾವು ಮಾಡ್ತೀವಿ. ಸರ್, ಈಗ ಎಷ್ಟು ದಿನದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್? ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ರೀತಿ ಚುಡಾಯಿಸಿದಂಥ ಉದಾಹರಣೆಗಳಿದ್ದಾವೆ. ಉದಾಹರಣೆಗಳು ಇವಾಗ ನಾನು ನ್ಯಾಯಾಂಗ ಬಂದದಕ್ಕೆ ಅವ್ರಿಗೆ ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ಹೇಳಿದ್ದೀನಿ. ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಅದ್ರ ಕಾನ್ವರ್ಸೇಷನಲ್ಲಿ ಅವ್ರದ್ದು ಗುಂಪು ಎಂಥದ್ದು, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರ ಗ್ಯಾಲರಿಗಳಲ್ಲಿ ಏನಿರುತ್ತೆ, ಆಮೇಲೆ ಅವ್ರದ್ದು ಚಾಟ್ಸಲ್ಲಿ ಕಾನ್ವರ್ಸೇಷನ್ ಏನಾಗಿದೆ, ಮತ್ತು ಈ ಥರ ಪೋಲಿ ಹುಡುಗರದೆಲ್ಲ ಒಂದು ಗ್ರೂಪ್ ಇರುತ್ತೆ, ಈ ಥರ ಗ್ರೂಪ್ ಇರುತ್ತೆ. ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನಬಲ್ ಕಂಟೆಂಟು ಪೋಸ್ಟ್ ಮಾಡ್ಕೊಳ್ಳೋಂಥದ್ದು, ಮತ್ತು ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಚುಡಾಯಿಸಲಿಕ್ಕೆ, ಅದೊಂಥರ ಮಾನಸಿಕ ರೋಗ ಇದ್ದಂಗೆ. ಒಂದ್ಸರಿ ಯಾವ ಕೇಸ್ ಇದೆ? ಆಮೇಲೆ ಬೇರೆ ಹರ್ಟ್ ಕೇಸಸ್ ಇದ್ದಾವೆ. ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತೇನಿಲ್ಲ, ಇದು ಭಾಳ ಗಂಭೀರ ಪ್ರಕರಣ. ಯಾಕಂದರೆ ರಸ್ತೆಯಲ್ಲಿ ಹೋಗುವಂಥ ಹೆಣ್ಮಗುನ ಸುಮ್ಮನೆ ಯಾವಾಗೋ ಒಂದು ಸಣ್ಣ ಚುಡಾಯಿಸೋದು ಕೂಡ ತಪ್ಪು. ಅಂಥದ್ರಲ್ಲಿ ಇವರು ಒಂದು 200-300 ಮೀಟ್ರು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಕೆಲಸ ಒಂದೆರಡು ಪಾಯಿಂಟ್ಗಳು ಅವಳಿಗೆ ಓಡೋಗ್ತಾಳೆ, CCTV ಕಾಣಲಿಕ್ಕೆ ಸಿಗುತ್ತೆ, ಓಡೋಗ್ತಾಳೆ. ಹಾಗಾಗಿ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ.